ಸರ್ಕಾರ ಶಾಲೆಯನ್ನು ಮುಚ್ಚಬಾರದು. ಹೇಳ್ಕಂಗ ಸರ್ಕಾರ ಶಾಲೆಯನ್ನು ಮುಚ್ಚಬಾರದು. ಎಲ್ಲರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಳ್ಳಾರಿ. ಇವತ್ತಿನ ದಿನ ಸರ್ಕಾರ ಏನು ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮ್ಯಾಗ್ನೆಟ್ ಶಾಲೆಗಳನ್ನು ತೆಗಿಬೇಕು ಅನ್ನುವಂತಹ ಒಂದು ಪ್ಲಾನ್ನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ರೆಡಿ ಆಗಿದೆ. ದಯವಿಟ್ಟು ಯಾವುದೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು ಅನ್ನೋವಂಥದ್ದು ನಮ್ಮ ಮನವಿ. ಹಾಗೆಯೇ LKGಲಿಂದ 5ನೇ ಕ್ಲಾಸ್ವರೆಗೂ CBSE ಮಾದರಿನಲ್ಲಿ ಶಿಕ್ಷಣವನ್ನು ಕೊಡಬೇಕು ಸರ್ಕಾರಗಳು. ಹಾಗೆಯೇ ಎರಡನೇದೇನಪ್ಪ ಅಂತಂದರೆ ನವೋದಯ ಮಾದರಿ ಶಾಲೆಗಳು 5ನೇ ತರಗತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನವೋದಯ ಮಾದರಿ ಶಾಲೆಗಳನ್ನು ತೆಗಿಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಇಷ್ಟು ಸರ್ಕಾರ ಈಗ 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕು ಅನ್ನುವಂತಹ ಪ್ಲ್ಯಾನ್ ಏನಿದೆ ಇದನ್ನು ನಿಲ್ಲಿಸಬೇಕು. ಸರ್ಕಾರಿ ಶಾಲೆಗಳನ್ನು ಪ್ರತಿ ಗ್ರಾಮಗಳಲ್ಲಿ ಭಾಳ ಬಡವರೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ನೀವು ಸರ್ಕಾರಿ ಶಾಲೆಗಳನ್ನೇ ಮುಚ್ಚಿದಾಗ ಖಾಸಗಿ ಶಾಲೆಗಳು ಆ ಗ್ರಾಮಗಳಲ್ಲಿ ಶಾಲೆಗಳನ್ನು ಖಾಸಗಿ ಸಂಸ್ಥೆಗಳು ಖಾಸಗಿ ಶಾಲೆಗಳನ್ನು ತೆರೆಯುವಂಥ ಸಂದರ್ಭ ಇರುತ್ತೆ. ಆದ್ದರಿಂದ ದಯವಿಟ್ಟು ಇಲ್ಲಿಗೆ ಸಾಕಷ್ಟು ಅಧ್ವಾನ ಮಾಡಿದಿರಿ ಸರ್ಕಾರಿ ಶಾಲೆಗಳನ್ನು. ಆದ ಕಾರಣ ಸರ್ಕಾರಿ ಶಾಲೆಗಳನ್ನು ಯಾವುದೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು. ಈಗಾಗಲೇ ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಿ ಅನ್ನುವಂಥ ಆದೇಶವನ್ನು ಸರ್ಕಾರ ಮಾಡಿರುವಂಥದ್ದು. ಮ್ಯಾಗ್ನೆಟ್ ಮಾದರಿ ಶಾಲೆಗಳನ್ನು ತೆಗಿಬೇಕು ಅನ್ನುವಂಥದ್ದನ್ನು ಈಗ ಆದೇಶ ಮಾಡಿರುವಂಥದ್ದು ಸರ್ಕಾರ. ಈಗ ನಮ್ಮೂರು ಜಾಳಿಹಾಳ ಅಥವಾ ಬೊಮ್ಮನಾಳು ಶಾಲೆಗಳನ್ನು ಕ್ಲೋಸ್ ಮಾಡಿ ಈಗ ನಮ್ಮೂರಿಗೆ ಮರ್ಚು ಮಾಡ್ಬೇಕು ಅನ್ನುವಂಥದ್ದು ಯೋಜನೆ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ವಿ. ನಮ್ಮ ಸರ್ಕಾರಿ ಶಾಲೆಗಳಿಗೇನೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ಬೇಕು. ನಾವು ಪದೇ ಪದೇ ಅದನ್ನೇ ಕೇಳ್ತಿದ್ದೀವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಶಾಲೆಯಲ್ಲಿನ ಶೌಚಾಲಯದ ವ್ಯವಸ್ಥೆ, ಇದನ್ನು ತೋರಿಸ್ಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಆದರೆ ಅತಿ ನಿಕೃಷ್ಟವಾದಂತಹ ಪರಿಸ್ಥಿತಿ ಸರ್ಕಾರಿ ಶಾಲೆನಲ್ಲಿ ಇದೆ. ನೋಡಿ, ಶೌಚಾಲಯಗಳು ಒಳಗಡೆ ಹೋಗದೆ ಇರುವಂಥ ಪರಿಸ್ಥಿತಿ ಇದೆ. ನನಗೆ ತೋರಿಸೋದಕ್ಕೇ ಅಸಹ್ಯ ಅನಿಸುತ್ತೆ. ಅಂತಹ ವ್ಯವಸ್ಥೆ ಇಟ್ಕೊಂಡು ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ನಾವು ಮ್ಯಾಗ್ನೆಟ್ ಶಾಲೆಗಳನ್ನು ತೆಗಿತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಪ್ರತಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳನ್ನು ಬಂದ್ ಮಾಡಿ. ಪ್ರತಿಯೊಬ್ಬರು ಭಾಳಷ್ಟು ಶಾಸಕರು, ಸಂಸದರು ತಾವು ಖಾಸಗಿ ಶಾಲೆಗಳನ್ನು ತೆರ್ಕೊಂಡು ಈಗ ಸರ್ಕಾರಿ ಶಾಲೆಗಳಿಗೆ ಕಮ್ಮಿ ಮಾಡೋದ್ರ ಉದ್ದೇಶ ಏನು? ಎಲ್ಲ ಭಾಳಷ್ಟು ಶಾಸಕರು ಮತ್ತು ಸಂಸದರು ಖಾಸಗಿ ಶಾಲೆಗಳನ್ನು ತೆರ್ಕೊಂಡಿದ್ದಾರೆ. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಎಲ್ಲ ಶಾಸಕರು, ಸಚಿವರು ಅವ್ರವೇ ಖಾಸಗಿ ಶಾಲೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರೋದ್ರಿಂದ ಈ ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ಕೊಡಲಿಕ್ಕೆ ಅವ್ರು ಯಾಕೆ ಮುಂದೆ ಬರ್ತಾರೆ? ನಾವು ಅಂಥವ್ರನ್ನ ಆರಿಸ್ಕೊಂಡಿದ್ದೀವಿ. ಅದು ನಮ್ಮ ಕರ್ಮ, ನಮ್ಮ ಪ್ರಜಾಪ್ರಭುತ್ವದ ಕರ್ಮ. ಅಂಥವ್ರನ್ನ ಆರಿಸ್ಕೊಂಡಿರೋದು ನಾವು ಪದೇ ಪದೇ ಅದನ್ನೇ ಹೇಳ್ತಿರ್ತೀವಿ. ನಮ್ಮ ಸರ್ಕಾರಿ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಈಗ ಖಾಸಗಿ ಶಾಲೆಗೆ ಯಾಕೆ ಸೇರಿಸ್ತಾರೆ ಪೋಷಕರು? ಆ ಖಾಸಗಿ ಶಾಲೆನಲ್ಲಿ ಶಿಕ್ಷಣವನ್ನು ಚೆನ್ನಾಗಿ ಕಳಿಸ್ತಾರೆ, ಅಲ್ಲಿ ಒಂದು ಶಿಸ್ತು ಇರುತ್ತೆ ಅನ್ನುವಂಥದ್ದನ್ನು ತಾವು ಕೂಲಿನಾಲಿ ಮಾಡಿ ದುಡಿದಂತಹ ದುಡ್ಡಲ್ಲಿ ಮಕ್ಕಳಿಗೆ ಫೀಸನ್ನು ಕೊಟ್ಟು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಯಾವ ಉದ್ದೇಶಕ್ಕೆ ಸೇರಿಸ್ತಾರೆ? ತಾವು ಇಲ್ಲೇನೆ ಗುಣಮಟ್ಟದ ಶಿಕ್ಷಣವನ್ನು ಜಾರಿ ಮಾಡಿದ್ದೇ ಆದರೆ ಗುಣಮಟ್ಟದ ಶಿಕ್ಷಣ, ಒಂದು ಶಿಸ್ತು ಶಾಲಾ ಮಕ್ಕಳಲ್ಲಿ, ಒಂದು ಮೂಲಭೂತ ಸೌಕರ್ಯಗಳು ನೀವು ನೋಡ್ತಾ ಇದ್ರಿ. ಈಗ ಶೌಚಾಲಯಗಳು ಯಾವ ರೀತಿಯಲ್ಲಿ ಇದ್ದಾವೆ ಅನ್ನುವಂಥದ್ದು ಈಗಿನ ನಾವು KRS ಪಕ್ಷ ಗೋನಾಳ ವತಿಯಿಂದ ಪ್ರಶ್ನೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಇನ್ನು ಸ್ವಲ್ಪ ಶಿಸ್ತು ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗಳನ್ನು ಅದ್ಧೂರಿಯಾಗಿ ಆಚರಿಸುವಂತಹದ್ದು ನಡೀತಾ ಇದೆ. ಇಲ್ಲ, ನಾವು ಇಷ್ಟನ್ನು ಪ್ರಶ್ನೆ ಮಾಡಿಲ್ಲ ಅಂತಂದ್ರೂ ಕೂಡ ಇದಕ್ಕಿಂತ ಅಧ್ವಾನ ಆಗಿರೋದು ನಮ್ಮ ಶಾಲೆ. ಕಳೆದ ಫೆಬ್ರವರಿನಲ್ಲಿ ನಾವು ಒಂದಿಷ್ಟು ಲೈವ್ ವಿಡಿಯೋ ಮಾಡಿದ್ದೀವಿ. ಇದಕ್ಕಿಂತ ಅಧ್ವಾನ ಆಗಿರೋದು. ಕಳೆದ ಸರಿ ನಾವು ವಿಡಿಯೋ ಮಾಡಿದಾಗೆ ಒಂದು 5-10 ಜನ ಮಕ್ಕಳೇನು ಉಳಿತಾರೆ, ಆ ಮಕ್ಕಳಿಗೆ ತತ್ತಿ ಕೊಡಲಾರದೆ ಇರುವಂಥದ್ದು. ಅದಕ್ಕೆ ಇಂತಹ ಶಾಲೆಗಳಿಗೆ ಇಂತಹ
ಕ್ಷಮೆ ಇರಲಿ. ಇಂತಹ ಸರ್ಕಾರಗಳಿಗೆ, ಇಂತಹ ಜನಪ್ರತಿನಿಧಿಗಳಿಗೆ ನಮ್ಮ ಧಿಕ್ಕಾರ ಇದ್ದೇ ಇರುತ್ತೆ ಅಂಥೇಳಿ ನಾನು ಈ ಮೂಲಕ ಮನವಿ ಮಾಡೋದು. ದಯವಿಟ್ಟು ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಬಾರ್ದು. ಸರ್ಕಾರಿ ಶಾಲೆಯಲ್ಲಿ ಈಗ ನೀವು ಈಗ ನನ್ನನ್ನೇ ಉದಾಹರಣೆ ತೊಗೊಂಡ್ರೆ, ನಾನು ಹಸು ಸಾಕಾಣಿಕೆ, ಒಂದೆರಡು ಆಕಳು ಇದ್ದಾವೆ, ಆ ಆಕಳನ್ನ ಜೋಪಾನ ಮಾಡ್ಕೋಬೇಕು, ನಾನು ಜೀವನ ಮಾಡಬೇಕಾಗಿದೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮಂಥ ಬಡವರು ಖಾಸಗಿ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದ್ಸೋಕ್ಕಾಗಲ್ಲ. ನಮಗೆ ಸರ್ಕಾರಿ ಶಾಲೆನೇ ಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ಪ್ರತಿ ಗ್ರಾಮ ಮಟ್ಟದಲ್ಲಿ ತಾವು ಶಾಲೆಗಳ ಗುಣಮಟ್ಟವನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದನ್ನು ಬಿಟ್ಟು ಶಾಲೆಗಳಿಗೆ ಮಕ್ಕಳ ಅಡ್ಮಿಷನ್ನೇ ಕಡಿಮೆ ಆಗ್ತಿದೆ ಅನ್ನೋ ಉದ್ದೇಶಕ್ಕೆ ಸರ್ಕಾರಿ ಶಾಲೆಗಳನ್ನು ಮರ್ಜ್ ಮಾಡುವಂಥದ್ದು, ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಮರ್ಜ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಕೂಡ ಹೇಳ್ತಾ ಇದ್ರು, ಒಂದೇ ಒಂದು ಶಾಲೆಯನ್ನು ಮುಚ್ಚುವಂಥದ್ದು ನಮ್ಮ ಸರ್ಕಾರದ ಮುಂದಿಲ್ಲ ಅಂತ ಯೋಜನೆ ಅನ್ನುವಂಥದ್ದು. ಆದರೆ ಅದು ಆದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ನಿಜ ಆಗ್ತಿದೆ, ತಾವು ಹೇಳಿದಂಥ ವಾಕ್ಯ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಈಗ ಹೇಳುವಂಥದ್ದೇ ಬೇರೆ, ಆದೇಶಗಳಲ್ಲಿ ಮಾಡುವಂಥದ್ದೇ ಬೇರೆ ಈ ನಮ್ಮ ಜನಪ್ರತಿನಿಧಿಗಳು. ಆ ಒಂದು ಉದ್ದೇಶಕ್ಕೆ ದಯವಿಟ್ಟು ತಾವು ತಮ್ಮ ಮುಂದೆ ಕಳಕಳಿ ಮನವಿ ಮಾಡೋದು ಇಷ್ಟೇ. ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಶಾಲಾ ಗುಣಮಟ್ಟವನ್ನು ಹೆಚ್ಚಿಸಿ. ಈ ಒಂದು ಮೂಲಕ ನೀವು ಮಾಡಿದ್ದೇ ನಿಜವಾದರೆ ಯಾಕೆ ಪೇರೆಂಟ್ಸು, ಪೋಷಕರು ಖಾಸಗಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ? ಯಾಕೆ ಕಳಿಸ್ತಾರೆ? ಖಾಸಗಿ ಶಾಲೆಗಳಿಗೆ ಈಗ ನಾವೇ ಸುಮಾರು ದಿನಗಳಿಂದ ನಮ್ಮ ಗ್ರಾಮದ ಶಾಲೆಯಲ್ಲಿ ಟೀಚರ್ಸಿಗೆ ಸಮಯಕ್ಕೆ ಸರಿಯಾಗಿ ಬನ್ನಿ, ಬರ್ತಾಯಿಲ್ಲ ಸರಿಯಾದ ಟೈಮಿಗೆ ಬರ್ತಾಯಿಲ್ಲ, ಸರಿಯಾದ ಟೈಮಿಗೆ ಬನ್ನಿ ಅನ್ನುವಂಥದ್ದು, ಮತ್ತು ಮಕ್ಕಳಲ್ಲಿ ಶಿಸ್ತನ್ನು ಹೇಳ್ಕೊಡಿ ಅನ್ನುವಂಥದ್ದು, ಮತ್ತು ಪೌಷ್ಟಿಕ ಆಹಾರವನ್ನು ಕೊಡಿ ಅನ್ನುವಂಥದ್ದು, ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಿ ಅನ್ನುವಂಥದ್ದು, ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಅದ್ದೂರಿಯ ಮಾಡಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಮಕ್ಕಳಿಗೆ ತಿಳಿಸ್ಬೇಕು ಅನ್ನುವಂಥದ್ದು ಸಾಕಷ್ಟು ಸರಿ ಮನವಿ ಮಾಡ್ಕೊಂಡ್ರು ಕೂಡ ನಮ್ಮೂರು ಶಾಲೆಯಲ್ಲಿ ನೀವು ನೋಡಿದ್ರಿ ಈಗ ಮೂಲಭೂತ ಸೌಕರ್ಯ ಯಾವ ರೀತಿಯಲ್ಲಿ ಇದೆ ಅಂತ. ಈಗ ರಿಸೆಸ್ಗೆ ಹೋಗ್ಬೇಕು, ಈಗ 8ನೇ ಕ್ಲಾಸ್ ಹೆಣ್ಣು ಹುಡುಗಿರು ಶೌಚಾಲಯದಲ್ಲಿ ಹೋಗೋದಕ್ಕೆ ನಾಚ್ಕೊಂತಾರೆ. ಈಗ ನಾನು ಕೇಳಲ್ಪಟ್ಟೆ, ನಮ್ಮ ಗ್ರಾಮದ ಒಂದಿಷ್ಟು ಜನ ಹೇಳ್ತಾ ಇದ್ರು, 8ನೇ ಕ್ಲಾಸು ಹುಡುಗಿರು ಒಂದಕ್ಕೆ ಮಾಡೋದಕ್ಕೆ ಮನೆಗಳಿಗೆ ಹೋಗಿ ಒಂದಕ್ಕೆ ಮಾಡಿಬರೋಂಥ ಸಂದರ್ಭ ನಮ್ಮ ಗ್ರಾಮದಲ್ಲಿ ಇದೆ. ಇದು ನಮ್ಮ ದುರ್ವ್ಯವಸ್ಥೆ, ನಾವೇನು ಮಾಡಲಿಕ್ಕೆ ಆಗಲ್ಲ. ಇವರು ಸಾರ್ವಜನಿಕರ ಮೇಲೆ ಹೇಳೋದು, ಸಾರ್ವಜನಿಕರು ಬಂದು ಹೊಡಿತಾರೆ ಅದೆಲ್ಲ ಹೇಳೋದು, CCTVಗಳನ್ನು ಹಾಕೋ ಎಷ್ಟೋ ದುಂದು ವೆಚ್ಚಗಳನ್ನು ಮಾಡುತ್ತೆ ಸರ್ಕಾರ. ಆ ದುಂದು ವೆಚ್ಚಗಳನ್ನು ನಿಲ್ಲಿಸಿ ಇಂಥ ಶಿಕ್ಷಣ ಗುಣಮಟ್ಟವನ್ನು ಎಲ್ಲ ಕಂಪ್ಯೂಟರೈಸ್ಡ್ ಶಿಕ್ಷಣವನ್ನು ಕೊಡಬೇಕು. ಎಷ್ಟೋ ದುಂದು ವೆಚ್ಚಗಳು ಸರಿ ನಾನು ವಿಡಿಯೋ ಮಾಡಿದ್ದೀನಿ. ಸುಮ್ಮನೆ ವೇಸ್ಟೇಜ್ ಬಿಲ್ಡಿಂಗ್ಸ್ಗಳನ್ನು ಕಟ್ಕೊಳ್ಳುತ್ತೆ ಸರ್ಕಾರಗಳು, ಯಾರ್ಯಾರಿಗೋ ಲಾಭ ಮಾಡೋ ಉದ್ದೇಶಕ್ಕೋಸ್ಕರ ಬರೀ ಬೇಕಾಬಿಟ್ಟಿ ಕಟ್ಟಡಗಳನ್ನು ಕಟ್ಕೊಳ್ಳುತ್ತೆ. ಅದ್ರ ಬದಲಿಗೆ ಶಿಕ್ಷಣದ ಗುಣಮಟ್ಟ ಕೊಡಿ, ಪ್ರತಿ ಕ್ಲಾಸಿಗೂ ನೀವು ಕಂಪ್ಯೂಟರೈಸ್ಡ್ ಶಿಕ್ಷಣವನ್ನು ಕೊಡಿ, CBSE ತರಗತಿಗಳನ್ನು ಕೊಡಿ, ನವೋದಯ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ನವೋದಯ ಶಿಕ್ಷಣ ಬರಲಿ. ಯಾಕೆ ಮಾಡ್ತಾ ಇಲ್ಲ? ಇಂಥ ಒಂದು ಒಳ್ಳೆ ಉದ್ದೇಶಗಳಿಗೆ ದುಡ್ಡನ್ನು ಖರ್ಚು ಮಾಡೋದಕ್ಕೆ ನೀವು ಯಾಕೆ ಮುಂದೆ ಬರೋದಿಲ್ಲ? ದಯವಿಟ್ಟು ಇನ್ನು ಮುಂದಾದರೂ ನೀವು ಒಂದು ಒಳ್ಳೆ ನಿರ್ಧಾರವನ್ನು ತಗೊಳ್ಳಿ. ಯಾವುದೇ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಡ್ರಿ. ದಯವಿಟ್ಟು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಖುದ್ದು ಬನ್ನಿ, ಭೇಟಿ ಮಾಡಿ, ಆಯಾ ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಳಿ. ಆಯಾ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನೀವು ಅಭಿವೃದ್ಧಿ ಮಾಡಿದ್ದೇ ನಿಜವಾದರೆ ಆರಾಮಾಗಿ ಪ್ರತಿಯೊಬ್ಬ ಯಾವುದೇ ಪೋಷಕರು ಖಾಸಗಿ ಶಾಲೆಗೆ ಸೇರಿಸ್ಕೊಳ್ಳೋದಿಲ್ಲ. ಖಾಸಗಿ ಶಾಲೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾರೆ. 8 ಗಂಟೆಗೆ ಹೋಗಿ ಖಾಸಗಿ ಬಸ್ಸಲ್ಲಿ ಹೋಗಿ ಪ್ರತಿ ಹಳ್ಳಿಗಳಿಗೂ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಮತ್ತೆ ಸಾಯಂಕಾಲ ಎಲ್ಲ ಗುಣಮಟ್ಟದ ಶಿಕ್ಷಣ ಕೊಟ್ಟು ಮತ್ತೆ ಸಾಯಂಕಾಲ ಅವ್ರವ್ರ ಮನೆಗೆ ಅದೇ ಬಸ್ಸಲ್ಲಿ ಹೋಗಿ ಅವ್ರವ್ರ ಊರಿಗೆ ತಲುಪಿಸಿ ಬರ್ತಾರೆ ಖಾಸಗಿ ಶಾಲೆಗಳಲ್ಲಿ. ಇದು ಸರ್ಕಾರಿ ಶಾಲೆಗಳಲ್ಲಿ ಯಾಕಾಗಲ್ಲ? ಸರ್ಕಾರಿ ಶಾಲೆ ಟೀಚರ್ಸಿಗೆ ಯಾಕೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರೋದಕ್ಕಾಗೋದಿಲ್ಲ? ಇಲ್ಲಿದು ನೆಪಗಳನ್ನು ಹೇಳ್ತಾರೆ, ಬಸ್ ಇಲ್ಲ ಅವೆಲ್ಲ ನೆಪಗಳನ್ನು ಹೇಳ್ತಾರೆ. ಅವು ನೆಪಗಳನ್ನು ಖಾಸಗಿ ಶಾಲೆಯಲ್ಲಿ ಅವೇ ಸಮಸ್ಯೆಗಳು ಇರ್ತಾವಲ್ವಾ?
ಖಾಸಗಿ ಶಾಲೆಯಲ್ಲಿ ಸಮಸ್ಯೆಗಳು ಇರೋದಿಲ್ವಾ? ಖಾಸಗಿ ಶಾಲೆ ಟೀಚರ್ಸ್ಗೂ ಸಮಸ್ಯೆಗಳು ಇರ್ತವೆ, ಅವ್ರಿಗೂ ಬಸ್ಸಿನ ಸಮಸ್ಯೆ ಮತ್ತೊಂದು ಇರುತ್ತೆ. ಆದರೆ ಅವೆಲ್ಲ ಅವ್ರು ಹೇಳೋದಿಲ್ಲ. ಯಾಕಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರಿಗೆ ಟೈಮ್ ಡೆಡ್ಲೈನ್ ಕೊಟ್ಬಿಟ್ಟಿರ್ತಾರೆ. ಇಷ್ಟು ಟೈಮಿಗೆ ಅಲ್ಲಿಗೆ ಹೋಗ್ಬೇಕು, ಮಾಡ್ಬೇಕಂದ್ರೆ ಮಾಡಬೇಕು, ಮತ್ತು ಪ್ರತಿ ಇಷ್ಟು ಸಿಲೆಬಸನ್ನು ನೀವು ರೀಚ್ ಆಗಬೇಕು. ಈ ರೀತಿ ಗುಣಮಟ್ಟದ ಶಿಕ್ಷಣವನ್ನು ನೀವು ರೀಚ್ ಆಗಬೇಕು. ಒಂದು ವೇಳೆ ರೀಚ್ ಮಾಡಿಲ್ಲ ಅನ್ನೋದಾದರೆ ಪುನಃ ಅವರು ಸಂಬಳ ಹಾಕೋದಿಲ್ಲ. ಅವ್ರ ಸಂಬಳಗಳನ್ನು ಕಟ್ ಮಾಡ್ತಾರೆ. ಅವ್ರಿಗೆ ಪನಿಷ್ಮೆಂಟ್ ಮಾಡೋದ್ರ ಮೂಲಕ, ನೋಟಿಸ್ಗಳನ್ನು ಕೊಡೋದ್ರ ಮೂಲಕ ಅವ್ರನ್ನ ಕಂಟ್ರೋಲ್ ಮಾಡಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಿಸ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಯಾಕೆ ಆಲೋಚನೆ ಮಾಡೋದಿಲ್ಲ? ವರ್ಷಾನುಗಟ್ಟಲೆ ಸಮಯಕ್ಕೆ ಸರಿಯಾಗಿ ಟೀಚರ್ಸ್ ಬರದೇ ಇದ್ರು ಕೂಡ ಹಂಗೆ ಮುಂದೂಡ್ಕೊಂತ ಹೋಗ್ತಿರೋದೆ, ನೀವು ಆಡಿದ್ದೇ ಆಟ ಅನ್ನುವಂತೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ದಯವಿಟ್ಟು ಬದಲಾವಣೆ ಆಗಬೇಕು. ಬದಲಾವಣೆ ಜಗದ ನಿಯಮ, ಆದರೆ ಇದು ಆದಷ್ಟು ಬೇಗ ಆಗಬೇಕು. ಭಾಳಷ್ಟು ಬದಲಾವಣೆಗಳನ್ನು ಆಗ್ತಾ ಇಲ್ಲ, ಭಾಳ ಹಿಂದುಳಿದಿದ್ದೇವೆ ನಾವು. ಚೀನಾ ದೇಶ, ಜರ್ಮನಿ, ಜಪಾನು, ಚೀನಾ ದೇಶ ಅಂತ ಬಂದಾಗ ನಾವು ಒಳ್ಳೆ ದೇಶಭಕ್ತರು ನಾವು ಅಂತ ಹೇಳ್ತೀವಿ. ಆದರೆ ದೇಶಭಕ್ತ ಹೌದು, ಚೀನಾ ದೇಶಕ್ಕಿಂತ ನಾವು ಮುಂದೆ ಯಾಕೆ ಹೋಗಬಾರ್ದು? ಚೀನಾ ದೇಶದ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಗುಣಮಟ್ಟವನ್ನು ನಾವು ನೋಡ್ತಾ ಇದ್ವಿ. ಯಾಕೆ ಅದಕ್ಕಿಂತ ಹೆಚ್ಚಿನ ಮಾದರಿ ಶಿಕ್ಷಣ ಗುಣಮಟ್ಟವನ್ನು ನಮ್ಮ ದೇಶದಲ್ಲಿ ಜಾರಿ ಮಾಡಬಾರ್ದು? ನಮ್ಮ ರಾಜ್ಯದಲ್ಲಿ ಮಾಡಬಾರ್ದು? ನಮ್ಮ ಗ್ರಾಮಗಳಲ್ಲಿ ಯಾಕೆ ಆಗಬಾರ್ದು ಆ ಥರ ಶಿಕ್ಷಣಗಳು? ಇದನ್ನು ಸಾರ್ವಜನಿಕರು, ಪ್ರತಿಯೊಬ್ಬರು ಪೋಷಕರು ಎಲ್ಲ ಧ್ವನಿ ಎತ್ತಬೇಕು. ಈಗಾಗಲೇ ಇವರು ಸಂತೋಷ್ ಗೌಡ ಅನ್ನುವಂಥ ರೈತಪರ ಹೋರಾಟಗಾರರು ಹೇಳ್ತಾ ಇದ್ರು, ಅರೆಸ್ಟ್ ಮಾಡಿ ತಗೊಂಡೋಗಿ ಎಲ್ಲೋ ಇಟ್ಕೊಂಡಿದ್ದಾರಂತ. ಇಂತಹದನ್ನು ದಯವಿಟ್ಟು ಬಿಡಬೇಕು. ಸರ್ಕಾರಗಳು ಬಿಟ್ಟು ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಜನಗಳಿಗೆ, ನಿಮ್ಮ ಶಾಸಕರ ಪದವಿ ಆಗಲಿ, ಸಂಸದರ ಪದವಿ ಆಗಲಿ, ಅಥವಾ ಮಂತ್ರಿ ಪದವಿ ಆಗಲಿ ಶಾಶ್ವತ ಅಲ್ಲ. ನಿಮ್ಮ ಕೆಲಸಗಳು ಇಲ್ಲಿ ಶಾಶ್ವತ ಆಗ್ಬೇಕು. ನೀವು ಎಷ್ಟೋ ಸರಿ 3 ಸರಿ 4 ಸರಿ 5 ಸರಿ ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಸಚಿವರಾಗಿದ್ದೀವಿ ಅಂದರೆ ಅದ್ರ ಪರಿಣಾಮ ಏನು? ನಿಮ್ಮ ಹೆಸರನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ, ಜನರ ಮನಸ್ಸಿನಲ್ಲಿ ಉಳಿಯುವಂಥ ನಿಟ್ಟಿನಲ್ಲಿ ನೀವೇನು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಈ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತೇವೆ. ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡು. ಮತ್ತು CBSE ಮಾದರಿ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ, ಕೊಡಿ. ಪ್ರತಿ ಗ್ರಾಮಗಳಲ್ಲಿ CBSE ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ಕೊಡಿ. ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನವೋದಯ ಮಾದರಿ ಶಾಲೆಗಳನ್ನು ತೆಗೀರಿ. ಆಗ ಯಾಕೆ ಖಾಸಗಿ ಶಾಲೆಗಳಿಗೆ ಜನ ಹೋಗ್ತಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇಷ್ಟು ಹೇಳಿ ನನ್ನ ಮಾತು ಮತ್ತು ನನ್ನ ನೋವು, ಒಬ್ಬ ಬಡವನಾಗಿ, ಒಬ್ಬ ಬಡ ವಿದ್ಯಾರ್ಥಿಗಳ ತಂದೆಯಾಗಿ ಇದು ನಮ್ಮ ನೋವು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.